ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗಲು ಸೂರ್ಯಾಸ್ತದ ಬಳಿಕ ಮಾಡಬಾರದ 8 ಕೆಲಸಗಳು. ಸನ್ಮಾರ್ಗದಲ್ಲಿ ನಡೆದರೆ ಬದುಕು ಖುಷಿಯಿಂದ ಕೂಡಿರುತ್ತದೆ, ದೈವಿಕ ಆಶೀರ್ವಾದವೂ ಲಭಿಸುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಅಂತೆಯೇ ಸಂಜೆ ಮಾಡುವ ಯಾವೆಲ್ಲ ಕೆಲಸಗಳು ದೇವಿ ಲಕ್ಷ್ಮಿಯನ್ನು ಕುಪಿತಗೊಳಿಸಬಹುದು ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಂಜೆ ಹೊತ್ತಲ್ಲಿ ಮಲಗಬೇಡಿ. ಸಂಜೆ ಹೊತ್ತು ಮಲಗುವುದು ಅಶುಭ ಎನ್ನುತ್ತದೆ ಶಾಸ್ತ್ರ. ಎಲ್ಲದಕ್ಕೂ ಸರಿಯಾದ ಸಮಯ ಇರುತ್ತದೆ. ಸಂಜೆ ಹೊತ್ತು ಮಲಗುವುದು ಆಯುಷ್ಯ ತಗ್ಗಿಸಬಹುದು, ಜೊತೆಗೆ ಸಮಸ್ಯೆಯೂ ಕೂಡ ತರಬಹುದು ಎಂಬ ನಂಬಿಕೆಯಿದೆ. ಹಾಗಾಗಿ ಸಂಜೆ ಹೊತ್ತು ಮಲಗುವುದು ನಿಷಿದ್ಧವಾಗಿದೆ. ಸಂಜೆ ಹೊತ್ತಲ್ಲಿ ಲಕ್ಷ್ಮೀದೇವಿಯು ಮನೆಯೊಳಗೆ ಆಗಮನವಾಗುವುದರಿಂದ ಮನೆಯ ಬಾಗಿಲನ್ನು ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ. ಸೂರ್ಯಾಸ್ತ ಮತ್ತು ಸಂಜೆ ಸಮಯದಲ್ಲಿ ಲಕ್ಷ್ಮೀದೇವಿಯು ಮನೆಗೆ ಬರುತ್ತಾಳೆ. ಹೀಗಾಗಿ ಸಂಜೆ ಮನೆಯ ಬಾಗಿಲನ್ನು ಮುಚ್ಚಬಾರದು, ತೆರೆದಿಡುವುದು ಒಳಿತು. ಸಂಜೆ ಸಮಯದಲ್ಲಿ ಕಸ ಗುಡಿಸಬಾರದು. ದೇವಿ ಲಕ್ಷ್ಮಿ ಅಶುದ್ಧ ಸ್ಥಳದಲ್ಲಿ ಇರುವುದಿಲ್ಲ. ಹೀಗಾಗಿ ಮುಖ್ಯ ದ್ವಾರದಲ್ಲಿ ಕೊಳಕು ಇರಬಾರದು. ಪೂಜೆ ಮಾಡುವ ಮುನ್ನ ನಿತ್ಯ ಬೆಳಗ್ಗೆಯೇ ಮನೆಯನ್ನು ಸ್ವಚ್ಛಗೊಳಿಸಿ. ಸಂಜೆ ಗುಡಿಸಬೇಡಿ. ಇದು ಲಕ್ಷ್ಮೀದೇವಿಗೆ ಕೋಪ ತರುವ ವಿಷಯವಾಗಿದೆ. ಯಾವುದೇ ಕಾರಣಕ್ಕೂ ಸಂಜೆ ಹೊತ್ತಲ್ಲಿ ಆಗಿರಬಹುದು, ಉಳಿದ ಬೇರೆ ಸಮಯದಲ್ಲೇ ಆಗಿರಬಹುದು, ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳಬೇಡಿ. ಹೊಸ್ತಿಲನ್ನು ಲಕ್ಷ್ಮೀದೇವಿಯು ಮನೆ ಪ್ರವೇಶಿಸುವ ಶುಭ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಸಂಜೆ ಹೊತ್ತು ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳಬೇಡಿ ಎನ್ನುತ್ತದೆ ಶಾಸ್ತ್ರ. ಯಾವುದೇ ಕಾರಣಕ್ಕೂ ಸಂಜೆ ಹೊತ್ತಲ್ಲಿ ಊಟ ಮಾಡಬೇಡಿ. ಆಹಾರಕ್ಕೆ ಅಗೌರವ ತೋರಬೇಡಿ. ಆಹಾರ ವ್ಯರ್ಥ ಮಾಡುವುದು ಲಕ್ಷ್ಮಿಯಲ್ಲಿ ಅಸಮಾಧಾನ ಮೂಡಿಸುತ್ತದೆ. ಹೀಗಾಗಿ ಆಹಾರಕ್ಕೆ ಗೌರವ ನೀಡುವುದು ಮುಖ್ಯ ಎನ್ನುತ್ತದೆ ಶಾಸ್ತ್ರ. ಸಂಜೆ ಹೊತ್ತು ದೀಪ ಹಚ್ಚಲು ಮರೆಯದಿರಿ, ಅಥವಾ ಸಂಜೆ ಸಮಯದಲ್ಲಿ ದೀಪ ಹಚ್ಚದಿರುವುದು. ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚುವುದು ಬಲು ಮುಖ್ಯ. ದೀಪ ಹಚ್ಚದ ಮನೆಗಳು ಲಕ್ಷ್ಮೀದೇವಿಯ ಸಾನ್ನಿಧ್ಯವನ್ನು ಆಕರ್ಷಿಸುವುದಿಲ್ಲ ಎನ್ನುವ ನಂಬಿಕೆಯಿದೆ. ಸಂಜೆ ಹೊತ್ತಲ್ಲಿ ಪಾತ್ರೆಗಳನ್ನು ತೊಳೆಯದೆ ಹಾಗೆ ಇಡುವುದು. ರಾತ್ರಿ ಕೊಳಕು ಪಾತ್ರೆಗಳನ್ನು ತೊಳೆಯದೆ ಹಾಗೆಯೇ ಇಡುವುದು ಉತ್ತಮವಲ್ಲ. ಇದು ಕೂಡ ಲಕ್ಷ್ಮೀದೇವಿಯನ್ನು ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ ಎನ್ನುವ ನಂಬಿಕೆಯಿದೆ. ಸಂಜೆ ಸಮಯದಲ್ಲಿ ತುಳಸಿ ದೇವಿಗೆ ನೀರನ್ನು ಯಾವುದೇ ಕಾರಣಕ್ಕೂ ಅರ್ಪಿಸಬೇಡಿ. ತುಳಸಿ ದೇವಿಯು ಪವಿತ್ರ ಸಸ್ಯ, ಆದರೆ ಸೂರ್ಯಾಸ್ತದ ನಂತರ ತುಳಸಿ ದೇವಿಗೆ ನೀರನ್ನು ಹಾಕಬಾರದು. ತುಳಸಿ ಲಕ್ಷ್ಮಿಯ ರೂಪ. ಸೂರ್ಯಾಸ್ತದ ನಂತರ ನೀರು ಹಾಕುವುದು ಲಕ್ಷ್ಮಿಯ ವಿಶ್ರಾಂತಿಗೆ ತೊಂದರೆ ತರುತ್ತದೆ. ಇದು ನಕಾರಾತ್ಮಕತೆಯನ್ನು ಆಹ್ವಾನಿಸುತ್ತದೆ ಎನ್ನುವ ನಂಬಿಕೆಯಿದೆ. ವೀಕ್ಷಕರೇ, ಸೂರ್ಯಾಸ್ತದ ಬಳಿಕ ಈ 8 ಕೆಲಸಗಳನ್ನು ಎಂದಿಗೂ ಮಾಡದಿರಿ. ಪ್ರಿಯ ವೀಕ್ಷಕರೇ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.